ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಸ್ಪೆಷಲ್ ಚಿಕನ್ ಮಾಡಬೇಕು ಅಂದ್ಕೊಂಡು ಎಲ್ಲ ಐಟಮ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. 1 kg ಚಿಕನ್ ತೊಗೊಂಡೆ. ಅದಕ್ಕೆ ಅರಿಶಿನ ಮತ್ತು ಪೆಪ್ಪರ್ ಪೌಡರ್ ಮತ್ತು ಗರಂ ಮಸಾಲ, ಆಮೇಲೆ ನಾನು ಹಾಕಿದ್ದೇನೆಂದರೆ ಈ ಕಾಶ್ಮೀರಿ ಚಿಲ್ಲಿ ಪೌಡರ್ ಬರುತ್ತೆ, ಖಾರ ಏನಿರಲ್ಲ ಅದು, ಮತ್ತು ಸ್ವಲ್ಪ ಜೀರಾ ಪೌಡರ್ ಹಾಕಿದೆ. ನೀವು ನಿಮಗೆ ಮನೆಯಲ್ಲೇ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಚಿಕನ್ ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ಅದ್ರ ಜೊತೆ ನಾನು ಏನು ಮಾಡಿದೆ ಅಂದರೆ ಸ್ವಲ್ಪ ಮೇಥಿ ಪೌಡರ್ ಬರುತ್ತಲ್ಲ, ಕಸ್ತೂರಿ ಮೇಥಿ, ಆ ಪೌಡರ್ ಹಾಕಿದೆ ಸ್ವಲ್ಪ. ನಿಮಗೆ ರುಚಿಗೆ ತಕ್ಕಂತೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿ. ನಾನು 1 kg ಚಿಕನ್ ತೊಗೊಂಡಿದ್ದೀನಿ. ತುಂಬ ಸ್ಪೈಸಿಯಾಗಿ ಮಾಡೋಣ ಅಂತ ಅದ್ರ ಜೊತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಜಿಂಜರ್ ಗಾರ್ಲಿಕ್ ಪೇಸ್ಟಿಗೆ ಹಾಕಿದ್ದೀನಿ, ಮನೆಯಲ್ಲೇ ಮಾಡಿದ್ದು. ಆಮೇಲೆ ಒಂದು 4 ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡೆ. ಅದ್ರ ಜೊತೆ ಸ್ವಲ್ಪ ಖಾರ ಆಗಿರಲಿ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ ಅಂತ ಹಾಕಿದ್ದೀನಿ. ಆಮೇಲೆ ದಪ್ಪದಾಗಿ ಈರುಳ್ಳಿ ಕಟ್ ಮಾಡಿ ಹಾಕಿದ್ದೆ. ಅದು ಕಟ್ ಮಾಡಿ ಹಾಕಿರೋದಕ್ಕೆ ಸ್ವಲ್ಪ 4-5 ಈರುಳ್ಳಿ ಕಟ್ ಮಾಡಿ ಹಾಕಂಗೆ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಅದ್ರ ಜೊತೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡೋಕ್ಕೆಲ್ಲ ಇಟ್ಟಿದ್ದೀನಿ. ಮಿಕ್ಸ್ ಮಾಡಬೇಕು. ಅದ್ರಲ್ಲಿ ನಾನು ಏನು ಮಾಡ್ತಿದ್ದೆಲ್ಲ ಇಟ್ಟಾದಮೇಲೆ ಸ್ವಲ್ಪ ಎಣ್ಣೆ ತೊಗೊಂಡೆ. ಒಂದು 2-3 ಟೇಬಲ್ ಸ್ಪೂನ್ ಎಣ್ಣೆ ಜೊತೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡೋಕ್ಕೆಲ್ಲ ರೆಡಿ ಮಾಡಿಕೊಂಡೆ. ನೀವು ಈ ಥರ ಮಾಡಿಕೊಂಡು ವೀಕ್ಲಿ ಟ್ವೈಸ್ ತಿನ್ನೋ ತುಂಬ ಚೆಂದ ಇರುತ್ತೆ. ಮನೇಲೇ ಮಾಡ್ಕೊಬೋದು. ಹೋಟೆಲ್ಗಿಂತ ಇದೇ ಬೆಸ್ಟು ಮನೇಲಿ ಮಾಡ್ಕೊಳ್ಳೋದು. ಆಮೇಲೆ ಒಂದು ನಿಂಬೆಹಣ್ಣು ತೊಗೊಂಡು ಅದು ಕಟ್ ಮಾಡಿದ ರಸವೆಲ್ಲ ಮಿಕ್ಸ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿಕೊಂಡೆ. ಇಷ್ಟೆಲ್ಲ ಇಟ್ಮೇಲೆ ನೀವೇನು ಮಾಡಬೇಕಂದ್ರೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಟೈಮು ಫ್ರಿಜ್ಜಲ್ಲಿ ತಗೊಂಡೋಗಿ ಇಡಿ. ಅದಕ್ಕೆ ಮಸಾಲೆ ಎಲ್ಲ ಚೆನ್ನಾಗಿ ಸೇರಿಕೊಳ್ಳುತ್ತೆ. ಅದ್ರ ಜೊತೆ ತುಂಬ ಚೆನ್ನಾಗಿ ಫ್ರೆಶ್ ಆಗಿತ್ತು ಚಿಕನ್. ಹಾಗಾಗಿ ಎಲ್ಲ ಈ ಗರಂ ಮಸಾಲೆಗಳೆಲ್ಲ ಹಾಕ್ಬಿಟ್ಟು ಈರುಳ್ಳಿ, ಮೆಣಸಿನ್ಕಾಯಿ, ಮೇಥಿ ಸೊಪ್ಪು, ಜೀರಾ ಪೌಡರು, ಜಿಂಜರ್ ಗಾರ್ಲಿಕ್ ಪೇಸ್ಟು, ಒಂದು 2-3 ಸ್ಪೂನ್ ಎಣ್ಣೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಕೈಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ತಗೊಂಡೋಗಿ ಒಂದು ಅರ್ಧ ಗಂಟೆ ಇಟ್ಟಾದಮೇಲೆ ತಗೋಗಿಡ್ತೀನಿ ಇವಾಗ ಫ್ರಿಜ್ಜಲ್ಲಿ. ಆಮೇಲೆ ಒಂದು ಬಾಣಲಿಲಿ ಏನು ಮಾಡಬೇಕಂದ್ರೆ ಚಕ್ಕೆ ಲವಂಗ ಹಾಕಬೇಕು. ಹಾಕಾದ್ಮೇಲೆ ಚಿಕನ್ ಅದೆಲ್ಲ ಫ್ರಿಜ್ಜಿಂದ ತಂದ್ಬಿಟ್ಟು ಎಲ್ಲ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಬೇಯೋಕ್ಕಿಡಿ. ಚೆನ್ನಾಗಿ ಬೇಯುತ್ತೆ. ಬೇಯ್ದುಬಿಟ್ಟು ಒಳ್ಳೆ ಟೇಸ್ಟಿಯಾಗಿ ಘಮ ಆಗಿರುತ್ತೆ. ನೀವು ಚಪಾತಿ ಜೊತೆ, ದೋಸೆ ಜೊತೆ ಮತ್ತು ಮುದ್ದೆ ಚಿಕನ್ದು ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ನಾನು ರಸಮ್ ಮಾಡ್ಕೊಂಡಿದ್ದೆ, ಚೆನ್ನಾಗಿ ಫ್ರೈ ಮಾಡಿದೆ. ತುಂಬ ಸ್ಪೈಸಿಯಾಗಿತ್ತು ತಿನ್ನೋಕ್ಕೆ. ಇವತ್ತು ಚಪಾತಿ ಜೊತೆ ಮಾಡಿದ್ದೆ. ನೀವು ಅದ್ರ ಜೊತೆ